ಅಪ್ಪು ಅವರ ಆಸೆ ಆಗಿತ್ತು ತಮ್ಮ ಮಗಳು ವಿದೇಶದಲ್ಲಿ ಓದಬೇಕು ಅನ್ನೋದು. ಸೊ ಆ ಒಂದು ಅಪ್ಪು ಅವರ ಆಸೆಯಂತೆ ವಿದೇಶಕ್ಕೆ ಅಪ್ಪು ಅವರು ಕೂಡ ತಮ್ಮ ಮಗಳನ್ನು ಕಳಿಸಿದ್ರು. ಸೊ ತಾವು ಬದುಕಿರುವಾಗಲೇ ತಮ್ಮ ಮಗಳನ್ನು ವಿದೇಶಕ್ಕೆ ಕಳಿಸಿದ್ರು. ನನ್ನ ಮಗಳು ವಿದೇಶದಲ್ಲಿ ಒಂದು ಪದವಿಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಪುನೀತ್ ರಾಜ್ಕುಮಾರ್ ಅವರ ಆಸೆಯಾಗಿತ್ತು. ಸೊ ಆದರೆ ಈಗ ಅಪ್ಪು ಅವರು ಒಂದು ಮರಣ ಹೊಂದಿದಾಗಲೂ ಕೂಡ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಈಗಾಗಲೇ ಒಂದು ವಿದೇಶದಲ್ಲೇ ಕೂಡ ಇದ್ದರು. ಸೊ ಒಂದು ವಿದೇಶದಿಂದ ಒಂದು ವಿಮಾನವನ್ನು ಇಳಿದುಕೊಂಡರು ಬಂದಿರತಕ್ಕಂಥ ದೃಶ್ಯಗಳು ಇಂದಿಗೂ ಕೂಡ ನಮ್ಮೆಲ್ಲರಿಗೂ ಕಣ್ಮುಂದೆ ಇದೆ. ಸೊ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಮಾತುಗಳು ಕಣ್ಮುಂದೆನೇ ಕೂತ್ಕೊಂಡ್ಬಿಟ್ಟಿವೆ, ಆ ಒಂದು ದೃಶ್ಯಗಳು ಕಣ್ಮುಂದೆನೇ ಕೂತ್ಕೊಂಡ್ಬಿಟ್ಟಿವೆ. ಅಂತಹ ದೃಶ್ಯಗಳನ್ನು ನಾವು ಕೂಡ ನೋಡಿದ್ದೇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರ ಮಗಳು ಧೃತಿ ಅವರು ಒಂದು ಚೆನ್ನಾಗಿ ಓದಬೇಕು, ಪದವಿಯನ್ನು ಕಂಪ್ಲೀಟ್ ಮಾಡಬೇಕು ವಿದೇಶದಲ್ಲಿ ಅನ್ನೋ ಒಂದು ಹಿತಾದೃಷ್ಟಿಯಿಂದ ತಮ್ಮ ಮಗಳನ್ನು ವಿದೇಶಕ್ಕೆ ಒಂದು ಕಾಲೇಜ್ಗೆ ಸೇರಿಸಿದ್ರೆ ಒಂದು ಧೃತಿ ಅವರು ಮಾಡಿದ್ದೇನು ನೋಡಿ. ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂಥ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಗಳು ಮಾಡಿದ್ದೇನು ನೋಡಿ. ಸೊ ತುಂಬಾ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಒಂದು ದೊಡ್ಡ ಮನೆ ಫ್ಯಾಮಿಲಿ. ಸೊ ಅಷ್ಟಕ್ಕೂ ಒಂದು ಯಾಕೆ ದೊಡ್ಡ ಮನೆ ಫ್ಯಾಮಿಲಿ ಕಣ್ಣೀರನ್ನು ಹಾಕ್ತು, ಅಷ್ಟಕ್ಕೊಂದು ಧೃತಿ ಪುನೀತ್ ರಾಜ್ಕುಮಾರ್ ಮಾಡಿದ್ರಾದರೂ ಏನು. ಸೊ ಈ ರೀತಿ ಮಾಡ್ತಾಳೆ ಅನ್ನೋ ಮಾತನ್ನು ನಾನು ಅಂದ್ಕೊಂಡಿರಲಿಲ್ಲ ಅನ್ನೋ ಮಾತನ್ನು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಸೊ ಏನನ್ನ ಮಾಡಿದ್ರು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಅಪ್ಪು ಅವರು ತುಂಬಾ ಒಂದು ತಮ್ಮ ಮಗಳನ್ನು ಒಂದು ವಿದೇಶದಲ್ಲಿ ಒಂದು ಓದಿಸ್ತಾ ಇದ್ದರು. ಯಾಕಪ್ಪ ಅಂತಂದರೆ ಒಂದು ತುಂಬಾ ಒಂದು ಒಳ್ಳೆಯ ವಿದ್ಯೆಯನ್ನು ಕಲಿಬೇಕು ನನ್ನ ಮಗಳು, ಅವಳು ಕಾಲ ಮೇಲೆ ಆದಷ್ಟು ಬೇಗ ಅವಳು ನಿಂತ್ಕೊಳ್ಬೇಕು ಅನ್ನೋದು ಅಪ್ಪು ಅವರ ಆಸೆಯಾಗಿತ್ತು. ಸೊ ಅದಕ್ಕಾಗಿಯೇ ತನ್ನ ಮಗಳು ವಿದೇಶದಲ್ಲಿ ಒಂದು ಪದವಿಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಅಪ್ಪು ಅವರ ಆಸೆಯಾಗಿತ್ತು. ಸೊ ಅಪ್ಪು ಅವರ ಆಸೆಯಂತೆ ತಮ್ಮ ಮಗಳನ್ನು ಅಂದರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರನ್ನು ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ಇಟ್ಟಿದ್ದರು. ಸೊ ತುಂಬ ಚೆನ್ನಾಗಿ ಮಗಳೇನು ಓದ್ತಾ ಇದ್ಲು, ಎಲ್ಲದರಲ್ಲೂ ಒಂದು ಪ್ರಥಮ ಸ್ಥಾನವನ್ನು ಪಡೆಯೋದಾಗಿರಲಿ. ಸೊ ತುಂಬ ಚೆನ್ನಾಗಿ ಓದ್ತಾ ಇದ್ಲು ಧೃತಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಇದ್ದಕ್ಕಿದ್ದ ಹಾಗೆ ಏನಾಯಿತು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಸರಳ ಸ್ವಾಭಾವಿಕ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ರೂ ಕೂಡ ಎಂದಿಗೂ ಕೂಡ ಹೇಳಿಕೊಂಡಿಲ್ಲ, ನಾನು ಇಷ್ಟೊಂದು ದಾನ ಧರ್ಮಗಳನ್ನು ಮಾಡಿದ್ದೇನೆ ಅನ್ನೋ ಮಾತನ್ನು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಸೊ ಒಂದು ತುಂಬಾ ದಾನಗಳನ್ನು ಮಾಡಿದ್ರೂ ಕೂಡ ಸೊ ಯಾರೇ ಆದರೂ ಕೂಡ ಎಂತಹವರೇ ಆದರೂ ಕೂಡ ಸೊ ದಾನ ಮಾಡಿದೆ ಅಂತಕ್ಕಂಥದ್ದನ್ನು ಒಂದು ಬಿಚ್ಚಿ ತೋರಿಸ್ಬಿಡ್ತಾರೆ. ಸೊ ಒಂದು 10 ರೂಪಾಯಿ ದಾನ ಮಾಡಿದ್ರೂ ಕೂಡ ಒಂದು ಫೋಟೋ ಹೊಡೆದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಜನ ಇಂದಿಗೂ ಕೂಡ ಇದೆ. ಆದರೆ ಎಷ್ಟೊಂದು ಅನಾಥಾಶ್ರಮಗಳನ್ನು ನಡೆಸ್ಕೊಂಡ್ಬಿಟ್ಟು ಎಷ್ಟೊಂದು ವೃದ್ಧಾಶ್ರಮಗಳನ್ನು ಇವರು ನಡೆಸ್ಕೊಟ್ಟಿದ್ದಾರೆ. ಸೊ ಯಾವುದನ್ನು ಕೂಡ ಇಂದಿನವರೆಗೂ ಕೂಡ ಹೇಳಿಕೊಂಡಿರಲಿಲ್ಲ. ಸೊ ಅವರು ಬದುಕಿರೋ ಕೊನೆ ಕ್ಷಣದಲ್ಲೂ ಕೂಡ ಯಾರಿಗೂ ಕೂಡ ಇವರು ಇಷ್ಟೊಂದು ಒಂದು ದಾನ ಧರ್ಮಗಳನ್ನು ಮಾಡಿದ್ದಾರೆ, ಇಷ್ಟೊಂದು ಹೆಲ್ಪಿಂಗ್ ನೇಚರ್ ಇವರಲ್ಲಿ ಇದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಒಂದು ಅವರು ಮರಣಾನದ ನಂತರವೇ ಎಲ್ಲವೂ ಕೂಡ ಗೊತ್ತಾಯಿತು. ಸೊ ಅಷ್ಟೊಂದು ಒಂದು ಸರಳ ಸ್ವಾಭಾವಿಕ ವ್ಯಕ್ತಿ. ಸೊ ಒಂದು ದಾನ ಧರ್ಮಗಳನ್ನು ಯಾರೇ ಮಾಡಿಕೊಂಡ್ರೂ ಕೂಡ ಅದನ್ನು ಪ್ರಚಾರ ಮಾಡಿಯೇ ಮಾಡ್ತಾರೆ. ಆದರೆ ಇವರು ಎಂದಿಗೂ ಕೂಡ ಆ ಒಂದು ದಾನ ಧರ್ಮಗಳನ್ನು ಪ್ರಚಾರ ಮಾಡಲಿಲ್ಲ. ಸೊ ತುಂಬ ಒಂದು ಒಳ್ಳೆಯ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಂಥವರು ಸಿಗಬೇಕಂದ್ರೆ ಒಂದು ತುಂಬಾ ಪುಣ್ಯ ಮಾಡಿರಬೇಕು. ಕರ್ನಾಟಕದ ಜನತೆ ಆ ಪುಣ್ಯವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಇಂದಿಗೂ ಕೂಡ ಇವತ್ತಿಗೂ ಕೂಡ ಅವರು ಅದಕ್ಕೆ ಒಂದು ದೇವರ ಸ್ಥಾನದಲ್ಲಿ ಇದ್ದಾರೆ. ಸೊ ದೇವರ ಫೋಟೋಗಳನ್ನು ಹಾಕುವ ಒಂದು ಸರಿಸಮಾನದಲ್ಲಿ ಒಂದು ಅಪ್ಪು ಅವರ ಫೋಟೋಗಳನ್ನು ಇಂದಿಗೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಹಾಕ್ತಾ ಇದ್ದಾರೆ. ಸೊ ತುಂಬಾ ಒಂದು ಒಳ್ಳೆಯ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ಅಪ್ಪು ಅವರ ಮಗಳು ಒಂದು ವಿದೇಶದಲ್ಲಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ ಏನು ಮಾಡಿದ್ರು, ಯಾಕೆ ಕಣ್ಣೀರನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಕಿದ್ರಪ್ಪ ಅಂತಂದರೆ ಸೊ ಒಂದು ಓದೋದಷ್ಟೇ ಅಲ್ಲದೆ ಒಂದು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬಾ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹೌದು ಸ್ನೇಹಿತರೆ, ಸಂಗೀತ ಸ್ಪರ್ಧೆಯಲ್ಲಿ ಇವರು ಒಂದು ಪ್ರಥಮ ಸ್ಥಾನವನ್ನು ಒಂದು ಅವರ ಮಗಳು ಪಡೆದಿದ್ದಾರೆ, ಅಂದರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಪಡೆದಿದ್ದಾರೆ. ಸೊ ಯಾವುದೇ ಸಂಗೀತ ವಿದ್ಯಾಭ್ಯಾಸವನ್ನು ಮಾಡದೆ ಸೊ ಇಷ್ಟೊಂದು ಸಾಧನೆಯನ್ನು ಮಾಡಿರೋದನ್ನು ನೋಡಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ದೊಡ್ಡ ಮನೆ ಆಗಿರ್ಬೋದು, ಒಂದು ಆನಂದ ಬಾಷ್ಪವನ್ನು ಹಾಕಿದೆ. ಸೊ ತುಂಬ ಖುಷಿಯಾಗಿ ಅವಳನ್ನು ಹಗ್ ಮಾಡಿ ಒಂದು ಆನಂದ ಬಾಷ್ಪವನ್ನು ಹಾಕಿದ್ದಾರೆ. ಸೊ ಈ ಒಂದು ಅಪ್ಪು ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಒಂದು ಅಪ್ಪು ಅವರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.